ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕಿಡ್ನಾಪ್ ಕೇಸ್ನಲ್ಲಿ ಜೈಲು ಸೇರಿದ ಎಚ್.ಡಿ. ರೇವಣ್ಣ ಭವಾನಿಗೂ ಸುತ್ತಿಕೊಳ್ಳುತ್ತಾ ಕಾನೂನು ಕಂಟಕ. ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್. ಕಾಂಗ್ರೆಸ್ ವಿರುದ್ಧ ಜೆಡಿಎಸ್ ಬೀದಿಗಿಳಿದು ಹೋರಾಟ. ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂದೆ ಪ್ರತಿಭಟನೆ. ರಾಜ್ಯ ಭವನದವರೆಗೆ ದಳಪತಿಗಳ ಪಾದಯಾತ್ರೆ. ಇಂದು ಎಸ್ಎಸ್ಎಲ್ಸಿ ಫಲಿತಾಂಶ ಬೆಳಗ್ಗೆ 10:30ಕ್ಕೆ ವೆಬ್ಸೈಟ್ನಲ್ಲಿ ರಿಸಲ್ಟ್ ಪ್ರಕಟ. 9 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯ ನಿರ್ಧಾರ. ಧೂಳು ಹಿಡಿಯುತ್ತಿದೆ 80 ಕೋಟಿ ಕಾಂಪ್ಲೆಕ್ಸ್. ಕಾಮಗಾರಿ ಮುಗಿದ್ರೂ ಉದ್ಘಾಟನೆ ಆಗದ ಕಟ್ಟಡ. ಯಶವಂತಪುರದಲ್ಲಿ ಎಪಿಎಂಸಿ ನಿರ್ಲಕ್ಷ್ಯಕ್ಕೆ ವ್ಯಾಪಾರಸ್ಥರ ಕಿಡಿ. ಚಿಕ್ಕಮಗಳೂರು ನಗರದಲ್ಲಿ ಕಾಣಿಸಿಕೊಂಡ ಒಂಟಿ ಸಲಗ. ರಾತ್ರಿಯಿಡೀ ಕಾಡಾನೆ ಬಿಂದಾಸ್ ಓಡಾಟ. ಇತ್ತ ನಾಗರಹೊಳೆಯಲ್ಲಿ ಕರಿ ಚಿರತೆ ದರ್ಶನ. ಚಿಕ್ಕಮಗಳೂರಿನಲ್ಲಿ ಒಂಟಿ ಸಲಗ ಪ್ರತ್ಯಕ್ಷ ಆಗಿದ್ದು ರಾತ್ರಿ ಇಡೀ ನಗರದಲ್ಲಿ ಬಿಂದಾಸ್ ಆಗಿ ಓಡಾಡಿದೆ. ಜಯನಗರ ಬಡಾವಣೆ ಜನರಲ್ಲಿ ಕಾಡಾನೆಯ ಆತಂಕ ಮನೆ ಮಾಡಿದೆಯಂತೆ. ಸಹಜ ಇದು. ಮನೆಯಿಂದ ಆಚೆ ಬರೋದಕ್ಕೆ ಜನ ಭಯ ಪಡುವಂತಹ ಪರಿಸ್ಥಿತಿ. ಸ್ಥಳಕ್ಕೆ ದೌಡಾಯಿಸಿದ್ದೆ ಅರಣ್ಯ ಇಲಾಖೆ ಟೀಮ್. ಜಯನಗರದಿಂದ ಮುರಮನೆ ಹಳ್ಳಿ ಕಡೆಗೆ ಆನೆ ಬಂದಿದೆ ಅಂತ. ಕೈಗಾರಿಕಾ ಪ್ರದೇಶ ತೇಗೂರಿನಲ್ಲಿ ಹೈ ಅಲರ್ಟ್ ಹಾಕಿದ್ದಾರೆ ಅಧಿಕಾರಿಗಳು. ಸದ್ಯ ಮುರುಮನೆ ಕಡೆ ಹೋಗ್ತಾ ಇದೆ ಕಾಡಾನೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಆ ನಿಟ್ಟಿನಲ್ಲೇ ಕಾರ್ಯಾಚರಣೆ ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ಆಗ್ತಾ ಇದೆ. ನೋಡಿ, ಒಂಟಿ ಸಲಗ ಚಿಕ್ಕಮಗಳೂರಿನ ಜಯನಗರ ಬಡಾವಣೆಯಲ್ಲಿ ಕಾಣಿಸ್ಕೊಂಡಿದ್ದು ಸಹಜವಾಗಿ ಜನರಲ್ಲಿ ಆತಂಕ ಮೂಡಿಸಿದೆ. ಬಟ್ ಈಗ ಎಲ್ಲ ಓಡಾಡಿತ್ತೋ ಅದೆಲ್ಲವನ್ನ ಕೂಡ ಸದ್ಯ ಅರಣ್ಯ ಇಲಾಖೆ ಅಧಿಕಾರಿಗಳು ಪತ್ತೆ ಹಚ್ಚುತ್ತಿದ್ದಾರೆ. ಸದ್ಯ ಅದೇ ಜಯನಗರ ಬಡಾವಣೆಯ ಮುರುಮನೆ ಕಡೆಗೆ ಹೋಗ್ತಾ ಇದೆ ಆನೆ ಅಂತ ಕೂಡ ಪತ್ತೆ ಮಾಡಲಾಗಿದೆಯಂತೆ. ಹಾಗಾಗಿ ಈಗ ಅದನ್ನ ಸೆರೆ ಹಿಡಿಯುವ ನಿಟ್ಟಿನಲ್ಲಿ ಅಥವಾ ಕಾಡಿಗೆ ಓಡಿಸುವ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳ ಕಾರ್ಯಾಚರಣೆ ಚುರುಕಾಗ್ತಾ ಇದೆ. ನೋಡಿ, ಈ ರೀತಿ ಪುಂಡಾಟ ಮೆರಿತಾ ಇದ್ದಂತಹ ಸಂದರ್ಭದಲ್ಲಿ ಜನರ ಮೊಬೈಲ್ನಲ್ಲಿ ಸೆರೆಯಾಗಿರುವಂತಹ ದೃಶ್ಯಗಳು ಕೆಲವೊಂದು ಬಾರಿ ಬಹಳ ಆತಂಕಕ್ಕೆ ಕಾರಣ ಆಗ್ಬಿಡುತ್ತೆ. ಬಹುತೇಕ ಕಡೆ ಈ ಕಾಡಾನೆ ದಾಳಿಯಿಂದ ಅನೇಕ ಜನ ಮೃತಪಟ್ಟಿದ್ದಾರೆ. ಹಾಗಾಗಿ ಜನ ಮನೆಯಿಂದ ಆಚೆ ಬರೋದಕ್ಕೆ, ಈ ಜಮೀನುಗಳಿಗೆ ಹೋಗೋದಕ್ಕೆ, ಕೆಲಸಗಳಿಗೆ ಹೋಗೋದಕ್ಕೆ ಭಯ ಪಡುವಂತಹ ಪರಿಸ್ಥಿತಿ. ಯಾವ ಕ್ಷಣದಲ್ಲಾದ್ರೂ ಕೂಡ ಕಾಡಾನೆ ಅಟ್ಯಾಕ್ ಮಾಡಬಹುದು ಅನ್ನುವಂತಹ ಭಯ ಜನರಲ್ಲಿ ಆವರಿಸಿಕೊಂಡಿದೆ. ಹಾಗಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಈಗ ಜನರಲ್ಲೂ ಕೂಡ ಒಂದು ರೀತಿ ಜಾಗೃತಿ ಮೂಡಿಸುವ ಕೆಲಸಗಳು, ಮತ್ತೊಂದು ಕಡೆ ಕಾಡಾನೆಯನ್ನ ಕಾಡಿಗಟ್ಟುವ ಕೆಲಸಗಳು ಕೂಡ ಆ ಕಾರ್ಯಾಚರಣೆ ಪ್ರಾರಂಭ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ.